ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಡಿಸೆಂಬರ್ 6ರಿಂದ 14ರ ಶನಿವಾರದವರೆಗೂ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದಲ್ಲಿರುವ ಶ್ರೀ ಕ್ಷೇತ್ರ ದತ್ತಪೀಠದಲ್ಲಿ ನಡೆದ ಶ್ರೀ ದತ್ತಮಾಲಾ ಅಭಿಯಾನ ಶ್ರೀ ಗುರು ದತ್ತಾತ್ರೇಯ ಪಾದುಕೆ ದರ್ಶನದ ನಂತರ ಅಭಿಯಾನ ಪೂರ್ಣಗೊಂಡಿತು. ಡಿಸೆಂಬರ್ 12ರಂದು ದತ್ತಪೀಠದಲ್ಲಿ ಶ್ರೀ ಅನಸೂಯ ದೇವಿ ಪೂಜೆ ಮತ್ತು ಚಿಕ್ಕಮಗಳೂರು ನಗರದಲ್ಲಿ ಮಾತೆಯರಿಂದ ಸಂಕೀರ್ತನಾ ಯಾತ್ರೆ ನಡೆಯಿತು. ಡಿಸೆಂಬರ್ 13ರಂದು ಶ್ರೀ ಕ್ಷೇತ್ರ ದತ್ತಪೀಠದಲ್ಲಿ ಹೋಮ ಹವನ ಪೂಜಾ ಕಾರ್ಯಗಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು. ನಂತರ ಚಿಕ್ಕಮಗಳೂರು ನಗರದಲ್ಲಿ ಸಂಜೆ ನಡೆದ ಬೃಹತ್ ಶೋಭಾಯಾತ್ರೆಯಲ್ಲಿ ಲಕ್ಷಾಂತರ ಮಂದಿ ಹಿಂದೂ ಕಾರ್ಯಕರ್ತರು ವಿರಾಟ್ ಹಿಂದೂ ಶಕ್ತಿಯನ್ನು ಅನಾವರಣಗೊಳಿಸುವ ಮೂಲಕ ಸಮಾಜಕ್ಕೆ ಗಟ್ಟಿ ಸಂದೇಶವನ್ನು ರವಾನಿಸಿದರು. ಡಿಸೆಂಬರ್ 14ರಂದು ಶ್ರೀ ಕ್ಷೇತ್ರ ದತ್ತಪೀಠದಲ್ಲಿ ದತ್ತ ಪಾದುಕೆ ದರ್ಶನಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಮಂದಿ ಹಿಂದೂ ಕಾರ್ಯಕರ್ತರು ಆಗಮಿಸಿ ದತ್ತ ಪಾದುಕೆಗಳ ದರ್ಶನವನ್ನು ಪಡೆದುಕೊಂಡರು. ದತ್ತ ಪಾದುಕೆ ದರ್ಶನ ಪಡೆದುಕೊಂಡ ಬಂದ ಭಕ್ತಾದಿಗಳಿಗೆ ಅಚ್ಚುಕಟ್ಟಾಗಿ ಅನ್ನಸಂತರ್ಪಣೆಯನ್ನು ಈ ಸಂದರ್ಭದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತ ಅಧ್ಯಕ್ಷೆ ಡಾಕ್ಟರ್ ವಿಜಯಲಕ್ಷ್ಮಿ, ಕರ್ನಾಟಕ ದಕ್ಷಿಣ ಪ್ರಾಂತ ವಿಶ್ವ ಹಿಂದೂ ಪರಿಷತ್ ಕಾರ್ಯದರ್ಶಿ ಜಗನ್ನಾಥ್ ಶಾಸ್ತ್ರಿ, ದಕ್ಷಿಣ ಪ್ರಾಂತ ಬಜರಂಗ ದಳದ ಸಂಯೋಜಕ ಪ್ರಭಂಜನ್ ಸೂರ್ಯ, ಧರ್ಮ ಪ್ರಸಾರದ ಕ್ಷೇತ್ರೀಯ ಅಧಿಕಾರಿ ಸೂರ್ಯನಾರಾಯಣ್ ಜಿ, ಮಾಜಿ ಸಚಿವ ಸಿಟಿ ರವಿ, ರಘು ಸಕಲೇಶ್ಪುರ, ಶರಣ್ ಪಂಪ್ವೇಲ್, ಆರ್ ಡಿ ಮಹೇಂದ್ರ, ಶಶಾಂಕ್ ಹೆರೂರ್, ಸಾಗರ್ ಹಾಗೂ ಇನ್ನಿತರರು ಪೂಜಾ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಸಿಡಿಲಂತೆ ಆ ಸಿಂಹದ ಮರಿಯಂತೆ ಬಜರಂಗ ದಳವಂತೆ ಸಂಘರ್ಷವೇ ಬಲವಂತೆ ದೇಶಭಕ್ತಿಯೇ ನಮ್ಮಯ ಶಕ್ತಿ ಬಜರಂಗ ದಳ ಶತ್ರುನಾಶಕ್ಕೆ ನಮ್ಮಯ ಯುಕ್ತಿ ಬಜರಂಗ ದಳ ಬಜರಂಗಿ ಜೈ ಶ್ರೀರಾಮ ಶ್ರೀರಾಮ ಜೈ ಬಜರಂಗಿ ಶ್ರೀರಾಮ